ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್. ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆಯಾಯಿತು? ಎ 1334, ಬಿ 1336, ಸಿ 1335, ಡಿ 1331. ಉತ್ತರ ಬಿ 1336. ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಸ್ಥಾಪನೆಯಾಯಿತು. ಎರಡನೇ ಪ್ರಶ್ನೆ, ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನು ಕರೆಯುತ್ತಾರೆ? ಎ ಉಡುಪಿ, ಬಿ ಕಾರವಾರ, ಸಿ ಹೊನ್ನಾವರ, ಡಿ ನವಮಂಗಳೂರು. ಉತ್ತರ ಡಿ ನವಮಂಗಳೂರು. ಕರ್ನಾಟಕದ ಹೆಬ್ಬಾಗಿಲು ಎಂದು ನವಮಂಗಳೂರು ಬಂದರು ಎಂದು ಕರೆಯುತ್ತಾರೆ. ಮೂರನೇ ಪ್ರಶ್ನೆ, ಭಾರತದಲ್ಲಿ ಜನಸಂಖ್ಯೆಯ ಅತ್ಯಂತ ದೊಡ್ಡ ರಾಜ್ಯ ಯಾವುದು? ಎ ಉತ್ತರ ಪ್ರದೇಶ, ಬಿ ಸಿಕ್ಕಿಂ, ಸಿ ರಾಜಸ್ಥಾನ, ಡಿ ಅಸ್ಸಾಂ. ಉತ್ತರ ಎ ಉತ್ತರ ಪ್ರದೇಶ. ಭಾರತದಲ್ಲಿ ಜನಸಂಖ್ಯೆಯ ಅತ್ಯಂತ ದೊಡ್ಡ ರಾಜ್ಯ ಉತ್ತರ ಪ್ರದೇಶ. ನಾಲ್ಕನೇ ಪ್ರಶ್ನೆ, ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ವರ್ಷದಲ್ಲಿ ನಡೆಯಿತು? ಎ 1913, ಬಿ 1912, ಸಿ 1915, ಡಿ 1914. ಉತ್ತರ 1915. ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ 1915ನೇ ವರ್ಷದಲ್ಲಿ ನಡೆಯಿತು. ಐದನೇ ಪ್ರಶ್ನೆ, ಯಾವ ಜಿಲ್ಲೆಯನ್ನು ಕರ್ನಾಟಕದ ರೇಷ್ಮೆ ನಗರ ಎಂದು ಕರೆಯುತ್ತಾರೆ? ಎ ರಾಮನಗರ, ಬಿ ಶಿವಮೊಗ್ಗ, ಸಿ ಬೆಳಗಾವಿ, ಡಿ ಉತ್ತರ ಕನ್ನಡ. ಉತ್ತರ ಎ ರಾಮನಗರ. ರಾಮನಗರ ಜಿಲ್ಲೆಯನ್ನು ಕರ್ನಾಟಕದ ರೇಷ್ಮೆ ನಗರ ಎಂದು ಕರೆಯುತ್ತಾರೆ. ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.